ಮೊದಲು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತಾ ಇತ್ತು. ಓಕೆ. ಬಾಡಿ ಪೇನ್ ಬರ್ತಾ ಇತ್ತು. ಹಾ. ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗೆಲ್ಲಾನು ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ. ಓಕೆ, ಫೈನ್ ಸರ್. ಮತ್ತೆ ಕಾನ್ಸಂಟ್ರೇಷನ್ ಆಗುತ್ತೆ. ಹ್ಮ್. ಎಷ್ಟು 21 ಡೇಸ್ ಆಗಿದೆಯಾ ಸರ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ? ನಾಡಿದ್ದು 21 ಡೇಸ್ ಆಗುತ್ತೆ ಮೇಡಮ್. ಓಕೆ, ಫೈನ್. ಓಕೆ ಸರ್. ಇವತ್ತು 29, ಇವತ್ತು ನಾಳೆ 21 ಡೇಸ್ ಆಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೇನೇನ್ ಚೇಂಜಸ್ ಆಗಿದೆ ಸರ್? ಎಲ್ಲಾ ತರದಿಂದ ಚೇಂಜಸ್ ಆಗಿದೆ ಮೇಡಮ್. ಕೋಪ ಬರ್ತಾ ಇತ್ತು, ಕೋಪ ಕಡಿಮೆ ಆಗಿದೆ. ಹ್ಮ್. ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಓಕೆ. ಬೇರೆಯವ್ರ ಬಗ್ಗೆ ಏನಾದ್ರು ಹೇಳ್ತಿದ್ರೆ ಅವ್ರ ಕರೆಕ್ಟ್ ಆಗಿದ್ದಾರಾ ಹೀಗೆಲ್ಲ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಹ್ಮ್. ಅದೆಲ್ಲಾನು ಸರಿಯಾಗಿದೆ. ಮತ್ತೆ ರಿಲೇಶನ್ಶಿಪ್ಸ್ ಅಲ್ಲಿ ಎಲ್ಲ ಮೂವ್ಮೆಂಟ್ ಅಲ್ಲೂ ಸರಿಯಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಅದೇ ಮೇಡಮ್, ಮತ್ತೆ ನೆಕ್ಸ್ಟ್ ಲೆವೆಲ್ ದೀಕ್ಷೆ ತಗೋಬೇಕಂತ ಇದ್ದೀನಿ. ಹಾ. ಎಷ್ಟ್ ಲೆವೆಲ್ ಇದೆ ಮೇಡಮ್ ಇದು? ಇದು 4 ಲೆವೆಲ್ಸ್ ಇರುತ್ತೆ. ಹಾ ಮೇಡಮ್. ನಿಮ್ದು ಪರ್ಸನಲ್ ಯೂಸಿಗಾದ್ರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಸಾಕಾಗತ್ತೆ. ಹಾ ಮೇಡಮ್. ಇಲ್ಲ ಇನ್ನ ಒಂದ್ ಸ್ಟೆಪ್ ಮುಂದ್ ಹೋಗ್ತೀನಿ ಅಂದ್ರೆ 3A ವರ್ಗೂ ಹೋಗ್ಬಹುದು. ಅದೇ ಮೇಡಮ್, ನಾನು ಮಾಸ್ಟರ್ ಲೆವೆಲ್ ಒಳಗೂ ಕಲಿಬೇಕಂತ ಹಾ, ಇದ್ದೀನಿ. ನೀವ್ ಇದನ್ನ ಇನ್ನೊಬ್ರಿಗೆ ಹೇಳ್ಕೊಡಕ್ ಇಷ್ಟ ಪಡ್ತೀರಾ, ಟೀಚ್ ಮಾಡಕ್ ಇಷ್ಟ ಪಡ್ತೀರಾ ಅನ್ನೋದಾದ್ರೆ ಮಾಸ್ಟರ್ ಲೆವೆಲ್ ವರ್ಗೂ ಕಲಿಬಹುದು. ಓಕೆ ಮೇಡಮ್. ಅದನ್ನೇ. ಓಕೆ, ಲಾಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ ಓಕೆ. 3B ನಲ್ಲಿ. ಥ್ಯಾಂಕ್ ಥ್ಯಾಂಕ್ ಯು ಸರ್.